ಸ್ಪೀಡಲ್ಲಿ ಆಡಬೇಕು. ಈಗ ಇತ್ತೀಚೆಗೆ ಸ್ಪೋರ್ಟ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ನಿಮ್ಮ ಕಂಪ್ನಿಗಳಲ್ಲಿ ಸ್ವಲ್ಪ ನಡೀತಾ ಇದೆ. ಥ್ಯಾಂಕ್ ಯು. ನಾನು ಗೆದ್ದಿರೋದಕ್ಕೆ ವಿಶ್ ಮಾಡ್ತಾರೆ ಚಿಂತನ ಅರ್ಪಿತ ಅವರು ಅಂತಂದ್ರೆ ಗೆದ್ದಿರೋರಿಗೆಲ್ಲ ತುಂಬ ಕಂಗ್ರ್ಯಾಚುಲೇಷನ್ಸ್. ಓಕೆ ಕಾಜಲ್ ಈ ಜಮ್ ತಗೊಂಡು ಒಂದು ಸ್ಮ್ಯಾಶ್ ಹೊಡಿ ಮ್ಯಾಚ್ ಗೆದ್ದಂಗೆ. ಹಲೋ ಎಲ್ರಿಗೂ ನಮಸ್ಕಾರ. ಅನೀಶ್ ಮುನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಹಿಂದಿನ ವಿಡಿಯೋದಲ್ಲಿ ನಮ್ಮ ಆಫೀಸ್ ಪ್ರೋ ಪ್ರೀಮಿಯರ್ ಲೀಗ್ನ ಕ್ರಿಕೆಟ್ ಆಕ್ಷನ್ನ ನೋಡಿದ್ರಿ. ಆ್ಯಂಡ್ ಇವತ್ತು ಪ್ರೋ ಸ್ಪೋರ್ಟ್ಸ್ ಫೆಸ್ಟ್ ನಡೀತಾ ಇದೆ. ಸೊ ಅದರ ಪ್ರಯುಕ್ತ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಎಷ್ಟು ಮ್ಯಾಚಸ್ ಇದೆ? ಸೊ ಸಿಂಗಲ್ಸು ಕಂಪ್ಲೀಟ್ ಮ್ಯಾಚಸ್ ಬಂದು ಸಿಂಗಲ್ಸ್ ಸಿಂಗಲ್ಸೇ. ಸೊ ಮೆನ್ ವರ್ಸಸ್ ಮೆನ್ ಸಪ್ರೇಟು, ವುಮೆನ್ ವರ್ಸಸ್ ವುಮೆನ್ ಸಪ್ರೇಟ್ ಮ್ಯಾಚಸ್ ಇರೋದು. ಸೊ ಹೆಂಗಿರುತ್ತೆ ಏನು ಕಂಪ್ಲೀಟ್ ಆಗಿ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಒಂದಂತೂ ಪಕ್ಕ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊತಿದ್ದಾರೆ. ಸೊ ಇದಾದ ತಕ್ಷಣ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಶುರು ಮಾಡೋಣ. So all the very best for all the players. Now Mr. Karthik will explain the rules and regulations for all the game. Right side, right side. So 0 is the count. So even numbers are 0, 2, 4, 6, 0, 2, 4, 6, 10 other. So it is the start ಮಾಡ್ತೀವಿ. ಆಕೆ ಏನಾಗಬೇಕಂದ್ರೆ ಈ ಲೈನಿಂದ ಈ ಸ್ಕೂಲ್ ಬರುತ್ತೆ, ಇಲ್ಲಿಂದ ಬ್ಯಾಕ್ ಲೈನ್ ಇರುತ್ತೆ. ಸೊ ಮ್ಯಾಚೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೂ. ಆ್ಯಂಡ್ ಇದಾದ ತಕ್ಷಣ ಸೊ ಇನಾಗ್ರೇಟ್ ಮಾಡಿ ಸೊ ಮ್ಯಾಚಸ್ಸು ಸ್ಟಾರ್ಟ್ ಆಗುತ್ತೆ. ಸರ್ ಮಾಡ್ತಾ ಇದ್ದಾರೆ ನೋಡಿ, ಆ ಥರ ಮಾಡ್ಬೋದು. ಬಟ್ ಏನಂದರೆ ಎಬೋ ದ ವೆಸ್ಟಿಂಗ್ ಎತ್ತಕ್ಕಿಲ್ಲ, ಬೇರೆ ಆ್ಯಂಡ್ ಸೊ ಕಂಪ್ಲೀಟಾಗಿ ರೂಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಮುಗಿಸಾಗಿದೆ. ಆ್ಯಂಡ್ ಪ್ಲೇಯರ್ಸ್ ಎಲ್ಲ ರೆಡಿ ಇದ್ದಾರೆ. ಸೊ ಆಲ್ಮೋಸ್ಟ್ 4 ಕೋರ್ಟ್ಸ್ ಇದೆ. 4 ಕೋರ್ಟ್ಸ್ನ ಯುಟಿಲೈಸ್ ಮಾಡಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಮ್ಯಾಚಸ್ ಆಡ್ಸಿದೆ. ಯಾರು ಹೇಳು, ಯಾವ ಕೈಲಿದೆ ಇರಮ್ಮ, ಟಾಸ್ ಹೇಳು. ಟೇಲ್ಸು ಕೋಟ್ ಬೇಕಾ ಸರ್ ಬೇಕಾ? ಕೋಟ್ ಅಂದರೆ ಯಾವ ಕೋಟ್ ಬೇಕಾ ಸರ್? ಸೊ ನನ್ನ ಜೊತೆ ಉಮೇಶ್ ಸರ್ ಇದ್ದಾರೆ. ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ಕಂಡಕ್ಟಿಂಗ್ ದಿಸ್ ಟೂರ್ನಮೆಂಟ್. ಸೊ ಆಲ್ರೆಡಿ ಚೆಸ್ ಇವೆಂಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ. ಆ್ಯಂಡ್ ಸೊ ಸೆಕೆಂಡ್ ಟೂರ್ನಮೆಂಟ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇವತ್ತು ನಡೀತಾ ಇದೆ. ಸೊ ಆಲ್ರೆಡಿ ಸರ್ ಇನಾಗ್ರೇಟ್ ಮಾಡಿ ಮುಗಿಸಿದ್ದಾರೆ. ಸರ್ ಒಂದಷ್ಟು ಇನ್ಪುಟ್ಸ್ನ ಪ್ಲೇಯರ್ಸ್ ಕೊಡೋದಾದರೆ ನಿಮ್ಮ ಕಡೆಯಿಂದ ಏನು ಇನ್ಪುಟ್ಸ್ ಕೊಡ್ತೀರಾ ಪ್ಲೇಯರ್ಸ್ಗೆ? ಸೊ ಪ್ಲೇಯರ್ಸ್ ಎಲ್ಲ ಬಂದ್ಬಿಟ್ಟು ಸ್ಪೋರ್ಟ್ಸ್ ಸ್ಪಿರಿಟಲ್ಲಿ ಆಡಬೇಕು. ಸೊ ದಿಸ್ ಇಸ್ ಗ್ರೋಪಿಂದ ಆರ್ಗನೈಸ್ ಜಸ್ಟ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಪರ್ಪಸ್. ಓಕೆ, ಸೊ ಒಂದು ಗ್ಯಾದರಿಂಗು, ಸೊ ಒಂದು ಟೀಮ್ ವರ್ಕ್ ಅಂತ ಬರುತ್ತೆ. ಆಬ್ವಿಯಸ್ಲಿ ಇಫ್ ಯು ಡೂ ಆಲ್ ದಿಸ್ ಆರ್ಗನೈಸ್ ಆಲ್ ದಿಸ್ ಟೂರ್ನಮೆಂಟ್ಸ್, so definitely what to build actually. That is the reason we have organized this tournament. So for all the players, all the very best. ಸೊ ಸ್ಪೋರ್ಟ್ಸ್ ಸ್ಪಿರಿಟ್ ಇಂದ ಆಗಲಿ ಅಂತ ಎಲ್ಲರಿಗೂ ವಿಶ್ ಮಾಡ್ತೀನಿ. ಸರ್ ಹೇಳೋದೇನಪ್ಪ ಅಂದರೆ ಸೊ ಟೇಕ್ ಇಟ್ ಆಸ್ ಅನ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಂಪಿಟೇಷನ್ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಹ್ಯಾವ್ ಫನ್ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿ ನಮ್ಮ ಪ್ರೇಮ್ ಅವರು ಕಾಮೆಂಟ್ರಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ
ಹಾಗೂ ಅರ್ಪಿತಾ ಅದ್ಭುತ ಪ್ರದರ್ಶನ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾರು ಗೆಲ್ಬೋದು ಮ್ಯಾಚು? ಯಾರು ಚೆನ್ನಾಗಿ ಆಡ್ತಾರೋ ಅವರೇ ಗೆಲ್ಲೋದು ಮ್ಯಾಚು. ಆದರೂ ಅವರೇ ಗೆಲ್ಲೋದು. ಓಕೆ, ಸೊ ಈ ಮ್ಯಾಚ್ ಯಾರು ಗೆಲ್ಬೋದು ಅಂತ? ಈ ಮ್ಯಾಚ್ ಯಾರು ಗೆಲ್ಬೋದು ಅಂತ? ಈ ಮ್ಯಾಚ್ ಲಕ್ ಯಾರ ಹತ್ರ ಐತೆ ಅವರೇ ಗೆಲ್ಲೋದು. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇಬ್ರಿಗೂ ಸಪೋರ್ಟ್ ಮಾಡ್ತೀವಿ. ಓಕೆ, ವೆಲ್ ಪ್ಲೇ ಪ್ರಶಾಂತ್. ಇನ್ನೊಂದು ಮ್ಯಾಚು ಅಜಯ್ ವರ್ಸಸ್ ಪ್ರವೀಣು. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ರೂಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋರೇನಪ್ಪ ರೂಲ್ಸು? ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಓಕೆ, ಆಲ್ ದಿ ಬೆಸ್ಟ್. ಅಕ್ಷಯ್ ಎಟ್ಟ ಸರ್ವಿಸ್ ವಾಟ ಸರ್ವಿಸ್ ಸರ್ವಿಸ್ ತಗೊಂಡಿದ್ದೀರಾ? ನಮ್ಮ ಯೂಟ್ಯೂಬರ್ ಅನೀಶ್. ಅನೀಶ್ ಅವ್ರದ್ದು ಯೂಟ್ಯೂಬ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಡಿದೆ ಮಿಸ್ಟರ್ ಜಾಕ್ಸನ್ ನಿಮ್ಮೆಲ್ಲ ಎಫರ್ಟ್ ಸಪೋರ್ಟ್ ಇದೆ, ನಮ್ಮ ಎಫರ್ಟು ಅದನ್ನೇ ಕೊಡ್ತೀವಿ. ಸೊ ಇವಾಗ ಪ್ರೇಮ್ ಅವ್ರು ಆ ಕಡೆ ಕೇಳಿದ್ದಾರೆ, ಕಾಮೆಂಟ್ರಿ ಮುಗಿಸಿ ಮ್ಯಾಚ್ ಆಡಕ್ಕೆ ಬಂದಿದ್ದಾರೆ. ಇವಾಗ ನೋಡೋಣ ಯಾರು ಗೆಲ್ತಾರೆ ಅಂತ. ಅಡಿ ಶಬಾಷ್. ನಿಧಾನ. ಗುಡ್ ಟೇಕ್. ನಮ್ಮ ಸೂರಜ್ ಅವರು ಕ್ಯಾಮ್ರಾಮನ್ ರೋಲ್ ಟು ಕ್ಯಾಪ್ಚರ್ ಆಲ್ ದ ಮೂಮೆಂಟ್ಸ್. ಅಡಿ ಶಬಾಷ್. ಹೀಗಿಲ್ಲ ನಿಧಾನ. 6-2. ಕಾಜಲ್, ನೀ ಜಂಪ್ ತಗೊಂಡು ಒಂದು ಸ್ಮ್ಯಾಶ್ ಹೊಡಿ, ಮ್ಯಾಚ್ ಗೆದ್ದಂಗೆ. ಕಮಾನ್ ಕಾಜಲ್, ಈಸಿ. ಪಾಯಿಂಟ್ ಸಿಸ್ಟಮ್ ಅದು. ಮುಗಿಸು ಬೇಗ. ಒಂದು ಜಂಪ್ ತಗೋ ಕಾಜಲ್, ಜಂಪ್ ತಗೋ, ಸ್ಮ್ಯಾಶ್ ಹೊಡಿ. ಬಿಡ ನಿನಗಿಂತ ಹೈಟ್ ಹೋಗ್ಬಿಡ್ತದೆ. ಆಚೆ ಮಜ್ಜಿಗೆ ಇದೆ. ಸೊ ಫೈನಲಿ ನನ್ನ ಮ್ಯಾಚ್ ಮುಗಿದಿದೆ. ಆ್ಯಂಡ್ ಸೊ ಇದರಲ್ಲಿ ನಾನು ಜಾಸ್ತಿ ಬ್ಯಾಡ್ಮಿಂಟನ್ ಆಡೋದಿಲ್ಲ. ನನ್ನ ಕ್ರಿಕೆಟಲ್ಲಿ ಸುಸ್ತಾಗಲ್ಲ. ಸೊ ಇದರಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಸುಸ್ತಾಗುತ್ತೆ. ಆ್ಯಂಡ್ ಸೊ ಫೈನಲಿ ಒಂದು ಸೆಟಲ್ಲಿ ಗೆದ್ದಿದ್ದೀನಿ. ಸೊ ನೋಡೋದ ನೆಕ್ಸ್ಟ್ ಏನಾಗುತ್ತೆ ಏನೋ ಅಂತ. ಸೊ ನನ್ನ ಜೊತೆ ಇನ್ನೊಬ್ಬರು ವಿನ್ನರ್ ಜಾಯ್ನ್ ಆಗಿದ್ದಾರೆ, ನಮ್ಮ ಪ್ರೇಮ್ ಬೈ ಕ್ರಿಕೆಟ್ ಆಡ್ತೀವಿ ನಾವು. ಕ್ರಿಕೆಟಲ್ಲಿ ಸುಸ್ತಾಗಲ್ಲ. ಕ್ರಿಕೆಟಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ 11 ಮೆಂಬರ್ಸ್ ಇರ್ತೀವಿ. ಸೊ ಎಲ್ಲರಿಗೂ ಬಾಲ್ ಬರೋಲ್ಲ. ಇದೇನು ಅಂತಂದರೆ ಸಿಂಗಲ್. ಸೊ ಅಪೋಸಿಟ್ ಅವ್ರ ಸ್ಟ್ರೆಂತ್ ಎಷ್ಟಿರುತ್ತೆ ಅಷ್ಟು ನಾವು ಆಗಲೇಬೇಕು. ಆಬ್ವಿಯಸ್ಲಿ. ಹೌದು. ಸೊ ಇನ್ನೇನು ಸದ್ಯದಲ್ಲೇ ಕ್ರಿಕೆಟ್ ಆಕ್ಷನ್ ನೋಡಿದ್ದೀರಾ ಅನ್ಕೋತೀನಿ ನೀವು ವ್ಲಾಗಲ್ಲಿ. ಸೊ ನಾವು ಪ್ರೇಮ್ ಬೈ ಒಂದೇ ಟೀಮು. ಸೊ ನೋಡೋಣ ಕ್ರಿಕೆಟ್ ಮ್ಯಾಚ್ ಹೆಂಗಿರುತ್ತೆ, ಅದ್ರ ಕ್ರೇಜ್ ಹೆಂಗಿರುತ್ತೆ ಅಂತ. ಅದ್ರದಂತೂ ನಮ್ಮದೇ ಹೊಡಿಲೇಬೇಕು. ಕ್ರೇಜ್ ಅಂತೂ ಅದಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಆಲ್ಮೋಸ್ಟ್ 5 ಟೀಮು. ಸೊ ಆಸ್ ಆಫ್ ನಾವು ಬ್ಯಾಡ್ಮಿಂಟನ್ ಕಡೆಯಿಂದ ಇಷ್ಟು ಅಪ್ಡೇಟ್ಸು.
ಥ್ಯಾಂಕ್ ಯು. ನಮ್ಮ ಗೆದ್ದಿರೋದಕ್ಕೆ ವಿಶ್ ಮಾಡ್ತಾವ್ರೆ ಚಿಂತನ ಅರ್ಪಿತ ಅವರು. ಸೊ ಇಲ್ಲಿ ಹರ್ಷಿತ್ ವರ್ಸಸ್ ಅವಿನಾಶ್ ಅವ್ರ ಮ್ಯಾಚು ಸ್ಟಾರ್ಟ್ ಆಗ್ತಿದೆ. ಸೊ ಫೈನಲಿ ಗೇಮ್ಸ್ ಎಲ್ಲ ನಡೀತಾ ಇದೆ ಆ್ಯಂಡ್ ಇವಾಗ ನಮ್ಮ HR ಶ್ವೇತಾ ಅವರಿದ್ದಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೊ ಅವರು ಒಂದಷ್ಟು ಮ್ಯಾಚಸ್ನ ಅಬ್ಸರ್ವ್ ಮಾಡಿದ್ರು ಆ್ಯಂಡ್ ಅವರು ಕೂಡ ಒಂದು ಗೇಮನ್ನು ಆಡಿದ್ರು. ಸೊ ಅವಾಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಟ್ ವಾಸ್ ರಿಯಲಿ ಗುಡ್. ಏನಂದರೆ ಎಲ್ಲರೂ ಮಂಡೇ ಟು ಫ್ರೈಡೇ ಬರೀ ವರ್ಕ್ ಪ್ರೆಷರಲ್ಲಿ ನೋಡ್ತಾ ಇದ್ವಿ. ಇವಾಗ ಲೈಕ್ ವಿ ಹ್ಯಾವ್ ಅ ಚಾನ್ಸ್ ಟು ಸಿ ದೇರ್ ಅನದರ್ ಫೇಸ್. ಲೈಕ್ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಲೆಟ್ ದೆಮ್ ಇದೇ ಥರ ಆಟ ಆಡಿಬಿಟ್ಟು ಎಲ್ಲ ಈವೆಂಟ್ಸ್ ಇನ್ನೂ ಬೇರೆ ಏನೇನು ಟೂರ್ನಮೆಂಟ್ಸ್ ಇದೆ ಎಲ್ಲದರಲ್ಲೂ ಚೆನ್ನಾಗಿ ಮಾಡಿ. ಸೊ ಥ್ಯಾಂಕ್ ಯು ಮಾತಾಡೋದಕ್ಕೆ. ಸೊ ಇನ್ನೂ ನೀವು ಗೇಮ್ ಎಂಜಾಯ್ ಮಾಡಿ. ಸೊ ಇನ್ನೂ ಮೆಜಾರಿಟಿ ಗೇಮ್ ಡಿಸೈಡೆಡ್ ಗೇಮ್ಸ್ ಎಲ್ಲ ಇದೆ. ಸೊ ಇಲ್ಲಿ ಇವಾಗ ಡಿಸೈಡರ್ಗೆ ಟೀಮ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ ಯಾರ ಮೇಲೆ ಆಡ್ತಾರೆ ಅಂತ. ಬ್ಲಾಗರ್ ಅನೀಶ್ ವರ್ಸಸ್ ರಘುನಂದನ್. ಓಕೆ, ಇವಾಗ ಆಲ್ಮೋಸ್ಟ್ ಲೀಗ್ ಮ್ಯಾಚಸ್ ಎಲ್ಲ ಮುಗಿದು ನೆಕ್ಸ್ಟು ಡಿಸೈಡರ್ ಮ್ಯಾಚಸ್ಗಳು. ಸೊ ಲೆಟ್ಸ್ ಸಿ. ಸೊ ಸೆಮೀಸ್ಗೆ ಯಾರು ಕ್ವಾಲಿಫೈ ಆಗ್ತಾರೆ, ಫೈನಲ್ಗೆ ಯಾರು ಹೋಗ್ತಾರೆ. ಸೊ ಫೈನಲಲ್ಲಿ ಯಾರು ಗೆಲ್ತಾರೆ ಕಂಪ್ಲೀಟಾಗಿ ನೋಡೋಣ. ಸೊ ಫೈನಲಿ ಡಿಸೈಡರ್ ಮ್ಯಾಚಸ್ ಸ್ಟಾರ್ಟ್ ಆಗಿದೆ. ಸೊ ಕ್ಲಿಂಟನ್ ವರ್ಸಸ್ ಕಾರ್ತಿಕ್ ಅವ್ರು ಆಡ್ತಾ ಇದ್ದಾರೆ ಇವಾಗ. ಲೆಟ್ಸ್ ಸಿ ಯಾರು ಗೆಲ್ತಾರೆ. ಸೊ ನೆಕ್ಸ್ಟ್ ರೌಂಡ್ಸ್ಗೆ ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ಸೊ ಫೈನಲಿ ಇವಾಗ ನನಗೆ ಇನ್ನೊಂದು ಸೆಟ್ ಮ್ಯಾಚ್ ಆಯಿತು ಆ್ಯಂಡ್ ಸುಸ್ತು ನೆಕ್ಸ್ಟ್ ಲೆವೆಲ್ ಆಯಿತು. ಸೊ ಆಲ್ಮೋಸ್ಟ್ ಟೈ ಆಗಿ ಟೈ ಬ್ರೇಕರಲ್ಲಿ ಸೊ ನನ್ನ ಅಪೋನೆಂಟ್ ರಘುನಂದನ್ ಅವ್ರು ಗೆದ್ದರು. ಸೊ ಆಲ್ಮೋಸ್ಟ್ ಇವಾಗ ಡಿಸೈಡರ್ ಮ್ಯಾಚಸ್ ಎಲ್ಲ ಕಂಪ್ಲೀಟ್ ಆಗ್ತಿದೆ. ಸೊ ಇದಾದ ತಕ್ಷಣ ಸೆಮೀಸು, ಸೊ ಅದಾಗ್ತಿದ್ದಂಗೆ ಫೈನಲ್ಸು. ಸೊ ಆಲ್ಮೋಸ್ಟ್ ಇವಾಗ ಊಟ ಬಂದಿದೆಯಂತೆ. ಸೊ ಊಟ ಮುಗಿಸಿ ಸೊ ನೆಕ್ಸ್ಟ್ ಮ್ಯಾಚಸ್ನ ಆಡಿಸ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಡಬಲ್ಸು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಟೈಮ್ ಆದರೆ ಅದನ್ನು ಆಡಿಸೋದು ಅಂತ. ಸೊ ಡಬಲ್ಸ್ ಇದ್ದರೆ ಸೊ ಡಬಲ್ಸು ಇನ್ನೂ ಮಜಾ ಇರುತ್ತೆ. ಸೊ ಅದನ್ನು ಆಡೋಣ. ಸೊ ಈಗ ಸದ್ಯಕ್ಕೆ ಊಟ ಮಾಡಿ ಮತ್ತೆ ನಿಮಗೆ ಊಟ ಮುಗಿಸಿ ಮತ್ತೆ ನಿಮಗೆ ಸಿಗ್ತೀನಿ. ಶಬಾಷ್. ಸೊ ವಿಮೆನ್ಸ್ದು ಫೈನಲ್ ನಡೀತಾ ಇದೆ. ಸೊ 1v1. ಸೊ ಒಂದು ಕಡೆ ಪೂರ್ವ ಅವ್ರು ಆಡ್ತಿದ್ದಾರೆ, ಒಂದು ಕಡೆ ಸುಪ್ರೀತಾ ಅವ್ರು ಆಡ್ತಿದ್ದಾರೆ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಇವಾಗ ಸಿಂಗಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸೊ ಡಬಲ್ಸ್ ಆಡಿಸ್ತಾ ಇದ್ದಾರೆ ಇವಾಗ. ನೋಡೋಣ ಈ ವಿಮೆನ್ ಡಬಲ್ಸಲ್ಲಿ ಯಾರು ಗೆಲ್ತಾರೆ ಅಂತ. Okay, thank you so much. Okay, so now I invited guest. So he's a PT master, my PT master. When I am in school, so he's my PT master. So I studied in Rotary School, Nanjapur. So he's from Nanjapur. So now he is the principal of the school. So I invited. ಸುಮಾರು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಮತ್ತು ಐವರು ಕೂಡ ಭಾಗವಹಿಸುತ್ತಾರೆ. ನಾವು ಅಷ್ಟು ಶ್ರೇಷ್ಠ ಸೇವೆಗಳು ನಮ್ಮ ಸ್ಕೂಲಿಂದ ಒಳಗೆ ಹೋಗ್ತೀವಿ. ಊರಿನಿಂದ ಪಾಂಡವಪುರ ಈಗ ಇತ್ತೀಚೆಗೆ ಸ್ಪೋರ್ಟ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ನಿಮ್ಮ ಕಂಪ್ನಿಗಳಲ್ಲಿ ಸ್ವಲ್ಪ ನಡೀತಾ ಇದೆ. ತುಂಬ ಖುಷಿಯಾದ ವಿಚಾರ. ಏಕೆಂದರೆ ಈಗ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಮೊದಲು ಇವಾಗ ಮ್ಯಾಚಲ್ಲಿ ಇಲ್ಲಿ ಮ್ಯಾಚಲ್ಲ ಯಾವುದು ಗ್ರೌಂಡಲ್ಲಿ ಆಗ್ತದೆ, ಮನೆಗೆ ಹೋಗ್ತಿರಲಿಲ್ಲ ಯಾರು. ಪೇರೆಂಟ್ಸ್ ಅವರು ಮಾಡೋರು ಸೀಸನ್ ಅಂತ ಅಷ್ಟಿರ್ತೀವಿ. ಈಗ ಮಕ್ಕಳು ಎಲ್ಲ
ಅರ್ಥ 10th ಬರೀತಿರೋದು ಒಂದು ಕ್ವಶನ್. ಶಭಾಷ್ ಶಭಾಷ್. ನೆಕ್ಸ್ಟ್ ಸ್ಪೋರ್ಟ್ಸ್ ಸೊ ನಾಳೆಯಿಂದ ಎಸ್ ಎಸ್ ವಾಲಿಬಾಲ್, ಥ್ರೋಬಾಲ್, ವಾಲಿಬಾಲ್, ಫೈನಲ್ ಕ್ರಿಕೆಟ್, PPL 2. ಓಕೆ ಸೊ ಫೈನಲಿ ಈವೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ಮಂಜು ಬಾಯಿ ಸಿಕ್ಕಿದ್ದಾರೆ ಇವಾಗ. ಅವ್ರು ಅವಾಗಿನ ಬ್ಯುಸಿ ಇದ್ದರು. ಸೊ ಇವ್ರ ಬಗ್ಗೆ ಹೇಳೋದಂದರೆ ಸೊ ಪ್ರತಿ ಎಂಡ್ ಮೂಮೆಂಟ್ ಪ್ರಿಪ್ರೇಷನು ಈವನ್ ನೆನ್ನೆ ಸಂಜೆ ಕೂಡ ಫೋನ್ ಮಾಡಿ ಸೊ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನು ಕ್ಯಾಮ್ರಾ ಪ್ರತಿಯೊಂದು ನೋಡಿಕೊಂಡ್ರು ಆ್ಯಂಡ್ ಏನೇನು ಆರ್ಗನೈಸ್ ಕಂಪ್ಲೀಟ್ ಈವೆಂಟ್ ಸಕ್ಸಸ್ಫುಲ್ ಆಗೋಕ್ಕೆ ಸೊ ಇವ್ರ ಕೈನೂ ಕಂಪ್ಲೀಟಾಗಿ ಜೋಡಿಸಿದ್ರು ನಮ್ಮ ಜೊತೆ. ಬೈ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನೀವು ಆಡಿದ್ರಿ ಗೇಮು, ಒಳ್ಳೆ ಮಜಾ ಆಯಿತು ಅನ್ನಂಗಿದ್ದೀನಿ ಇವತ್ತು. ಹೌದು ಚೆನ್ನಾಗಿತ್ತು. ಬಟ್ ಆದರೆ ಈವೆಂಟ್ ಸಕ್ಸಸ್ ಆಗೋದು ಬಂದ್ಬಿಟ್ಟು ನಾನು ಒಬ್ಬನೇ ಅಲ್ಲ, ಆ್ಯಕ್ಚುಲಿ ಇಡೀ ಕಮಿಟಿ ಬಂದ್ಬಿಟ್ಟು ಆ್ಯಕ್ಚುಲಿ ದೇ ಸಪೋರ್ಟೆಡ್ ಲಾಟ್. ಬ್ಯಾಕ್ಗ್ರೌಂಡಲ್ಲಿ ಬಂದ್ಬಿಟ್ಟು ಅವ್ರು ವರ್ಕ್ ಮಾಡಿದ್ದಾರೆ. ಬಟ್ ಐ ವಾಸ್ ಜಸ್ಟ್ ರೆಪ್ರೆಸೆಂಟೇಟಿವ್ ಆಫ್ ದ ಕಲ್ಚರಲ್ ಕಮಿಟಿ ಆ್ಯಕ್ಚುಲಿ. ಸೊ ಬಂದ್ಬಿಟ್ಟು ಬೆಳಗ್ಗೆಯಿಂದ ಪಾಪ ಈ ಥರ ಇಲ್ಲಿ ಗೊತ್ತಲ್ಲ ಇಂಡೋರ್ ಅಂತಂದ್ರೆ ಹೀಟೆಡ್ ಮೂಮೆಂಟು, ಪಾಪ ಎಲ್ಲ ಪ್ಲೇಯರ್ಸು ಬಂದ್ಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅಂತಂದರೆ ಗೆದ್ದಿರೋರಿಗೆಲ್ಲ ತುಂಬ ಕಂಗ್ರ್ಯಾಚುಲೇಷನ್ಸ್. ಓಕೆ ನೋಡೋಣ ಮುಂದೆ ಅಪ್ಕಮಿಂಗ್. ಹೌದು, ಇದೇ ರೀತಿ ಅಪ್ಕಮಿಂಗ್ ಈವೆಂಟ್ಸ್ನ ಇದೇ ಸಕ್ಸಸ್ಫುಲ್ ಆಗಿ ಇದೇ ರೀತಿ ನಡೆಸ್ಕೊಡೋದ. ಸೊ ಥ್ಯಾಂಕ್ಸ್ ಬೈ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಇನ್ ಫ್ಯೂಚರ್ ಬರೋ ಅಪ್ಕಮಿಂಗ್ ಈವೆಂಟ್ಸ್ಗೆ. ಸೊ ಕಮಿಟಿ ಮೆಂಬರ್ಸ್ ಜೊತೆಗೆ ನೀವು ಹೇಳಿದ್ರಿ ನಂದೊಂದು ಕೈ ಜೋಡಿಸ್ತೀನಿ ಅಂತ. ಸೊ ಇನ್ನೂ ಬರೋಂಥ ಅಪ್ಕಮಿಂಗ್ ಈವೆಂಟ್ಸ್ನ ಇದೇ ರೀತಿ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡೋಣ. ಕಮಿಟಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸಾಥ್ ಕೊಟ್ಟರೆ ಎಲ್ಲನೂ. ಹೌದು, ಎಲ್ಲ ಕಮಿಟಿ ಮೆಂಬರ್ಸೇ. ಸೊ ಆಲ್ಮೋಸ್ಟ್ ಎಲ್ಲ ಕಮಿಟಿ ಮೆಂಬರ್ಸೇ. ಸೊ ಆಲ್ಮೋಸ್ಟ್ ಯಾರ್ಯಾರು ಸಿಕ್ಕಿದ್ರು ಎಲ್ಲರೂ ಮಾತಾಡ್ಸಿದ್ದೀನಿ. ಫೈನಲಿ ಎಲ್ಲ ಮ್ಯಾಚಸ್ ಕಂಪ್ಲೀಟ್ ಆಗಿದೆ. ಸೊ ವಿನ್ನರ್ಸ್ ರನ್ನರ್ಸ್ ಎಲ್ಲನೂ ಡಿಕ್ಲೇರ್ ಕೂಡ ಮಾಡಾಗಿದೆ. ಆ್ಯಂಡ್ ನನ್ನ ಜೊತೆ ಸಿಂಚನ ಅವರಿದ್ದಾರೆ. ಸೊ ಅವ್ರನ್ನೂ ಮಾತಾಡ್ತೀನಿ. ಸಿಂಚನ ಅವರೇ, ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನೀವು ಒಂದಷ್ಟು ಗೇಮ್ಸ್ ಆಡಿದ್ರಿ. ಅಷ್ಟೊಂದಾಗಿಂತ ಆಲ್ಮೋಸ್ಟ್ ಸೆಕೆಂಡ್ ಸೆಟ್ಟನ್ನು ಗೆದ್ದು ಆಲ್ಮೋಸ್ಟ್ 3 ರೌಂಡ್ಸ್ಗೆ ಹೋಗಿ ಸೊ ಫೈನಲ್ ಆಗಿ ಆಲ್ಮೋಸ್ಟ್ ಅವರು ಒಂದಷ್ಟು ಗೇಮ್ಸ್ ಆಡಿದ್ರು. ಸೊ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ ಈ ಥರ ಒಂದು ಬ್ರೇಕ್ ಥ್ರೂ ಬೇಕು. ಪ್ಲಸ್ ಎಷ್ಟೋ ಜನ ಕಲೀಗ್ಸ್ ನಮಗೆ ಗೊತ್ತೇ ಇರಲ್ಲ. ಹೌದೌದು, ಕೆಲವರಿಗೆ ನೇಮ್ಸ್ ಗೊತ್ತಿರಲ್ಲ. ನಿಜ ನಿಜ. ಸೊ ಈ ಥರ ಆದಾಗ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಮಾತಾಡ್ತೀವಿ. ಸ್ವಲ್ಪ ವೀಕೆಂಡಲ್ಲಿ ಸ್ಟ್ರೆಸ್ ಫ್ರೀ ಆಗುತ್ತೆ. ಸೊ ಕಾರ್ಪೊರೇಟಲ್ಲಿ ಈ ಥರ ಎಲ್ಲ ತಂದಾಗ ಸ್ವಲ್ಪ ಮಜಾ ಮಾಡಿಕೊಂಡು ಆ್ಯಂಡ್ ನಮ್ಮದು ಸ್ಟ್ರೆಂತ್ ಗೊತ್ತಾಯಿತು, ಫಿಟ್ನೆಸ್. ಹೌದು. ಸೊ ಅಪ್ಕಮಿಂಗ್ ಕೂಡ ಮ್ಯಾಚಸ್ ಇದೆ, ಲೈಕ್ ಸುಮಾರಿದೆ, ಕ್ರಿಕೆಟ್ ಇದೆ. ಸೊ ತುಂಬ ಇನ್ನೂ ಎಂಜಾಯ್ ಮಾಡ್ತೀವಿ. ಹೌದೌದು. ಸೊ ಸಿಂಚನ ಅವ್ರು ಹೇಳೋದೇನೆಂದರೆ ಇನ್ನೂ ಅಷ್ಟು ಈವೆಂಟ್ಸ್ ಇದೆ. ಸೊ ಅದರಲ್ಲೂ ಎಂಜಾಯ್ ಮಾಡೋಣ ಅಂತ. ಸೊ ಆಲ್ಮೋಸ್ಟ್ ಇವಾಗ ಚೆಸ್ ಮುಗೀತು ಆ್ಯಂಡ್ ಕ್ರಿಕೆಟ್ ಆಕ್ಷನ್ ಕೂಡ ಮುಗಿದಿದೆ. ಸೊ ಕ್ರಿಕೆಟ್ ಆಕ್ಷನ್ನ ನೀವು ನಾನು ಲಾಗಲ್ಲಿ ನೋಡಿರ್ತೀರ ಅಂತಿದ್ದೀನಿ. ನಾಳೆಯಿಂದ KRM ಸ್ಟಾರ್ಟ್ ಆಗ್ತಿದೆ. ಸೊ ಅದರ ಅಪ್ಡೇಟು ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ವಾಲಿಬಾಲ್, ಥ್ರೋಬಾಲ್ ಇರುತ್ತೆ. ಆ್ಯಂಡ್ ಫೈನಲಿ PPL ಸೀಸನ್ 2 ಪ್ರೋ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಇರುತ್ತೆ. ಸೊ ಅದನ್ನು ಕಂಡಕ್ಟ್ ಮಾಡೋಣ. ಸೊ ಅಲ್ಲೂ ಮಜಾ ಮಾಡೋಣ. ಹೌದು, ಸೊ ಅಲ್ಲಿ ಮಂಜು ಅವರು ಇದ್ದಾರೆ. ಸೊ ಅವರು ತುಂಬ ಎಷ್ಟು ಮ್ಯಾಚ್ ರೆಫರಿ ಮಾಡಿದ್ದಾರೆ ಅಂತ ಕೌಂಟೋನೇ ಇಲ್ಲ. ಸೊ ನಾನೊಂದು 3-4 ಮ್ಯಾಚ್ ಮಾಡಿದೆ. ಸೊ ಇವ್ರು ಸುಮಾರು ಮ್ಯಾಚ್ ಮಾಡಿದ್ರು. ಸೊ ಆಟ ಆಡಿ ಸುಸ್ತಾಗೋಕ್ಕಿಂತ ಆಟ ಆಡಿಸಿ ಸುಸ್ತಾಗಿರೋದು ಜಾಸ್ತಿ ಇವತ್ತು. ಆ್ಯಂಡ್ ಇಲ್ಲಿ ಅಕ್ಷಯನೂ ಇದ್ದಾರೆ. ಸೊ ಅವರು ಆಡಿದ್ರು ಆ್ಯಂಡ್ ಅವರು ವಿನ್ನಾದ್ರು ಸುಮಾರು ಗೇಮ್ಸು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋಗೊಂದು ಹ್ಯೂಜ್ ಆಗಿ ಸೌಂಡ್ ಮಾಡಿ ಇವತ್ತಿನ ಗೇಮ್ ಹೆಂಗಿತ್ತು ಅಂತ. ಸೂಪರ್.